ನೋಡಿ, ಒಂದನೇದಾಗಿ KST ಏನಿದೆ ಅದರಲ್ಲಿ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪು, ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರವರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ ಇದು. ಒಂದು ಕಾಲದಲ್ಲಿ ಒಂದು ಗತ ವೈಭವವನ್ನು ಹೊಂದಿದಂಥ ಈ KSTಯಲ್ಲೂ ತಾವೇ ಎಲ್ಲರೂ ಕೂಡ ಕಂಡಿದ್ದೀವಿ. ನಾನು ಬರೋಕ್ಕಿಂತ ಮುಂಚೆ 22-23ರ ಹಿಂದುಗಡೆ ಅಲ್ಲಿ ಅವ್ಯವಹಾರ, ಅಶಿಸ್ತು ಇದೆಲ್ಲವನ್ನ ಮಾಡಿ ಲೋಕಾಯುಕ್ತ ಕೇಸ್ ಆಗಿ ಒಬ್ಬರು ಚೇರ್ಮನ್ರು ಜೈಲಿಗೆ ಹೋಗಿ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿಯನ್ನು ತಾವು ನೋಡಿದ್ದೀವಿ. ನಾನು ಬೃಹತ್ ಕೈಗಾರಿಕಾ ಸಚಿವನಾದ್ಮೇಲೆ ಇಲ್ಲೇ ಪಕ್ಕ ಕೂತಿದ್ದಾರೆ ನಮ್ಮ ಪ್ರಶಾಂತ್ ಏನಿಗೆ MD ಇದ್ದಾರೆ. ಇವರು ವಿಜಯಪುರ್ನಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಿದ್ರು. ಬೆಳಗಾವಿಗೆ ಅವರು ಟ್ರಾನ್ಸ್ಫರ್ ಆಗಿದ್ರು. ಬೆಳಗಾಂ ಟ್ರಾನ್ಸ್ಫರ್ ಅವ್ರನ್ನ ನಾನು ತೆಗೆದು ಬಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ KST ಹಾಕಿ, ಯಾಕಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಇದನ್ನ ಮತ್ತೆ ಈ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿ ಆ ಸಂಸ್ಥೆಯಲ್ಲಿ 3 ಶಿಫ್ಟ್ ಕೆಲಸ ಮಾಡ್ತಿದ್ವಿ. ನಾವು ಒಂದೇ ಶಿಫ್ಟ್ ಕೆಲಸ ಆಗ್ತಿದ್ವಿ. ಇದ್ದಂಥ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿ ಅನೇಕ ಅವ್ಯವಹಾರಗಳು ಏನು ಲೋಪದೋಷಗಳೆಲ್ಲ ಇತ್ತು, ಅವೆಲ್ಲವನ್ನ ತಪ್ಪಿಸಿ ಇವತ್ತು ಒಂದು ಶಿಸ್ತನ್ನ ತಂದು, ಅವರು ಬಹಳಷ್ಟು ಕೆಟ್ಟಾಗಿದ್ದಾರೆ ಯೂನಿಯನ್ನಲ್ಲಿ ಇದರಲ್ಲಿ ಅಂತ ಹೇಳಿ ಎಲ್ಲ ಮಾಡ್ಬೇಕಾದ್ರೆ ಅದನ್ನು ಮಾಡಿ ಈಗಲೂ ಕೂಡ ಅವ್ರ ಮೇಲೆ ಅನೇಕರು ಅಸಮಾಧಾನ ಹಾಕ್ತಿರ್ತಾರೆ. ಯಾಕಂದ್ರೆ ಆ ಶಿಸ್ತನ್ನ ತಗೊಂಡ್ಬಂದು ಇವತ್ತು 3 ಶಿಫ್ಟ್ ಮಾಡಿ 40 ಇದ್ದಂಥ ವ್ಯವಸ್ಥೆಯಲ್ಲೇ 40% ಹೆಚ್ಚಿಗೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿದ್ವಿ, ಎಫಿಷಿಯನ್ಸಿನ. ಮತ್ತು ಹಿಂದೆ ಇದು 2022-23ಕ್ಕೆ 1,375 ಕೋಟಿ ರೂಪಾಯಿ ಇದು ವ್ಯವಹಾರ ಮಾಡ್ತಾ ಇದ್ವಿ. ತದನಂತರ 23-24ಕ್ಕೆ 1,671. ಈಗ 24-25ಗೆ 1,788 ಕೋಟಿ ರೂಪಾಯಿ. ಅದಲ್ಲದೆ 2023-22-23ಗೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಹೋಗಿದ್ವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನ ಈ ವರ್ಷ. ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ, ಎಕ್ಸಿಸ್ಟಿಂಗ್ ಫೆಸಿಲಿಟಿ, ಲೇಬರ್ನು ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇವರು ಮೈಸೂರು ಸ್ಯಾಂಡಲ್ ಸೋಪ್ ಹೋಗ್ತಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವು ನಾವು. ಯಾಕಂದರೆ ವಚನ ಸಂಪುಟ ಏನಿದೆ, ವಚನ ಚಳವಳಿ ಏನಿದೆ ಅಲ್ಲ, ತೋಗುಗಳು ಕಟ್ಟಿಯವರ ಮೂಲದಿಂದ ಬಂದವು. ಅದು ಸಂಸ್ಕೃತಮಯವಾಗಿದ್ದಂಥ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ನಾವು ಹೇಳ್ತೀವಿ, ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ, ದೇವರಿಗೆ ಕನ್ನಡ ಕಲಿಸಿದಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡು ಬಂದಂಥವ್ರು ಅಪಾರವಾದಂಥ ಗೌರವ ದಿವಸ. ಆದರೆ ಇವತ್ತು ದಿವಸ ನಾವು ಇಲ್ಲಿ ತಾವು ಗಮನಿಸಬೇಕಾಗಿದ್ದು, ಇದೊಂದು ಕಾಂಪಿಟೇಟಿವ್ ಫೀಲ್ಡ್, ವ್ಯಾಪಾರ ಇದೆ, ಬಿಸ್ನೆಸ್, ಟ್ರೇಡ್. ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಾವು ವಿದೇಶಕ್ಕೂ ಕೂಡ ಇದು ಒಯ್ಯಬೇಕು ಅಂತೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಕೇಜಿಂಗ್ ಕೂಡ ಮಾಡಿದ್ದೀವಿ. ಕರ್ನಾಟಕದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೂಡ ಒಂದು ಕಲಾಲೋಕ ಅಂತ ಹೇಳಿ, ಆ ಕಲಾಲೋಕದಲ್ಲಿ ಕಾವೇರಿ ಹ್ಯಾಂಡಿಕ್ಯಾಪ್ಸು, ಮೈಸೂರು ಸ್ಯಾಂಡಲು, ಮೈಸೂರು ಸಿಲ್ಕ್ಸು, ಲಿಡ್ಕರು ಇವೆಲ್ಲವನ್ನು ಕೂಡ ಪ್ರಮೋಟ್ ಮಾಡ್ತಾ ಇದ್ದೀವಿ ಕಲಾಲೋಕದಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಅದಕ್ಕೆ ಬೇರೆ ಪ್ಯಾಕೇಜಿಂಗ್ ಇರುತ್ತೆ. ಆಮೇಲೆ ಹೊಸ ಸೋಪ್ ಜಾಸ್ಮಿನ್ ಅಂತ ಒಂದು ಸೋಪನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿ ಯಾಕಂದ್ರೆ ಯುರೋಪಿಯನ್ ವರ್ಲ್ಡ್ನಲ್ಲಿ ಜಾಸ್ಮಿನ್ಗೆ, ಮಲ್ಲಿಗೆ ಹೂವಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಅರಬ್ ವರ್ಲ್ಡ್ನಲ್ಲಿ ಸ್ಯಾಂಡಲ್ಗೆ ಇದೆ. ಇದೆಲ್ಲವೂ ಕೂಡ ಒಂದು ಪ್ಲಾನ್ ಸ್ಟ್ರಾಟಜಿ.
ನಾನಿದು ಇವ್ರನ್ನ ಹಾಕುವ ಸಂಬಂಧದಲ್ಲಿ ಇವ್ರಿಗೆ ನೆರವಾಗಬೇಕು ಅಂತ ಹಿಂದೂಸ್ತಾನ್ ಲಿವರ್ನಿಂದ ಒಬ್ಬರು ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ 26 ವರ್ಷ ಸರ್ವಿಸ್ ಮಾಡಿದಂತ ರಜನಿಕಾಂತ್ ಅಂತ ಹೇಳಿ ಒಬ್ಬರನ್ನ